ಶಾಸ್ತ್ರನ ಬರೀ ಓದೋದ್ರಿಂದನೇ ಬ್ರಹ್ಮ ಸಿಗೋದಾಗಿದ್ದರೆ ಎಲ್ಲರೂ ಬ್ರಹ್ಮಪಿತ ಆಗಿರ್ತಿದ್ರು. ಆದರೆ ಅನುಭವ ಎಲ್ಲಿದೆ, ಅನುಭೂತಿ ಎಲ್ಲಿದೆ? ಇದೇ ಸಮಸ್ಯೆ. ಏನು ಅನುಭೂತಿ ಇಲ್ಲದ ಕಾರಣ ನಾವೇನು ಬ್ರಹ್ಮನ ತಿಳ್ಕೊಂಡಿದ್ದೀವೋ ಶಾಸ್ತ್ರದ ಮುಖಾಂತರ, ಉಪನಿಷತ್ ಮುಖಾಂತರ, ದರ್ಶನಶಾಸ್ತ್ರ, ಆಗಮ ನಿಗಮ, ಪುರಾಣಗಳಿಂದ ಏನು ತಿಳ್ಕೊಂಡಿದ್ದೀವೋ ಅದು ನಮ್ಮ ಮಾನಸಿಕ ಪಟಲದ ಮೇಲೆ ಅಂಟ್ಕೊಂಡ್ಬಿಟ್ಟಿದೆ. ಬ್ರಹ್ಮ ಈ ರೀತಿ, ಬ್ರಹ್ಮ ಅಂದರೆ ನಿರ್ಗುಣ, ನಿರಾಕಾರ, ಕಾಲಾತಾತೀತ. ನಮಗೆ ದೇವ್ರ ಬಗ್ಗೆ, ಬ್ರಹ್ಮನ ಬಗ್ಗೆ, ಸತ್ಯದ ಬಗ್ಗೆ ಎಲ್ಲ ಗೊತ್ತಿದೆ. ಅನುಭವ ಏನಾಗಿದೆ? ನಿಜವಾದ ಅನುಭೂತಿ ಆದರೆ ನಮ್ಮೊಳಗೆ ಏನೋ ಬದಲಾವಣೆ ಆಗ್ತದೆ. ನಮ್ಮ ವಿಚಾರ ಚೇಂಜ್ ಆಗ್ತದೆ, ನಮ್ಮ ವಾಣಿ ಬದಲಾಗ್ತದೆ, ನಮ್ಮ ವಿವೇಕ ಬದಲಾಗ್ತದೆ, ವ್ಯಕ್ತಿತ್ವ ಬದಲಾಗ್ತದೆ. ಬ್ರಹ್ಮಾಸ್ತ್ರದ ಮುಂದಿನ ವಿಷಯ ತಿಳ್ಕೊಳ್ಳೋದಾದರೆ ಪ್ರತ್ಯಂಗಿರ, ವಿಪರೀತ ಪ್ರತ್ಯಂಗಿರ. ನಮ್ಮ ಕೈ ಏನಿದೆ ಅದು ಅಂಗ, ಬೆರಳುಗಳೇನಿವೆ ಅದು ಪ್ರತ್ಯಂಗ. ಪ್ರತ್ಯಂಗ ಇಲ್ಲದೆ ಈ ಅಂಗ ಏನು ಕೆಲಸ ಮಾಡಲ್ಲ. ಬೆರಳುಗಳು ಮಾಡೋ ಕೆಲಸ ನಮ್ಮ ಬರೀ ಮುಂಡ ಮಾಡಲಿಕ್ಕಾಗಲ್ಲ. ನಮ್ಮ ಮುಖದ ಮೇಲೆ ಏನು 7 ದ್ವಾರ ಇದೆ, 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆ, 1 ಬಾಯಿ. ಕಣ್ಣು ಮಾಡೋ ಕೆಲಸ ಕಿವಿ ಮಾಡಲಿಕ್ಕಾಗತ್ತಾ? ಕಿವಿ ಮಾಡೋ ಕೆಲಸ ಬಾಯಿ ಮಾಡಲಿಕ್ಕಾಗತ್ತಾ? ಆದರೆ ಟೋಟಲ್ ಆಗಿ ನೋಡ್ಲಿಕ್ಕೆ ಹೋದರೆ ಅದನ್ನು ನಾವು ಮುಖನೇ ಅಂತೀವಿ. ಅಂದರೆ ಮುಖ ಅನ್ನೋದು ಅಂಗದ ಪ್ರತಿಕೃತಿ. ಕಣ್ಣು, ಕಿವಿ, ಮೂಗು, ಬಾಯಿ ಏನಿದೆ ಅದು ಪ್ರತ್ಯಂಗ. ಅಂದರೆ ಈ ಇಂದ್ರಿಯಗಳು ನಮ್ಮನ್ನು ಬೇರೆ ಬೇರೆ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ನಾವು ಆ ಇಂದ್ರಿಯಗಳನ್ನು ಒಂದು ಕಡೆ ಎಳ್ಕೊಂಡು ಬಿಗಿಯಾಗಿ ಹಿಡ್ಕೊಳ್ಬೇಕು. ನಮ್ಮೆಲ್ಲ ಇಂದ್ರಿಯಗಳ ಮೇಲೆ ನಾವು ಕಂಟ್ರೋಲ್ ತರೋದೆ ವೈರಾಗ್ಯ. ನಾವು ಏನು ಸ್ವಾದ ತಗೊಳ್ತಾ ಇದ್ದೀವಿ, ಸ್ವಾದಹೀನರಾಗಬೇಕು. ನಾವೇನು ಸಂಗೀತ ಕೇಳ್ತಾ ಇದ್ದೀವಿ, ಸಂಗೀತ ಹೀನರಾಗಬೇಕು. ನಾವೇನು ನೋಡ್ತಾ ಇದ್ದೀವೋ ದೃಷ್ಟಿಹೀನರಾಗಬೇಕು. ಆ ರೀತಿ ಆದಾಗ ನಮ್ಮೊಳಗೆ ಏನೋ ಒಂದು ಆವಿಷ್ಕಾರ ಆಗ್ತಾ ಇದೆ ಅನ್ಬಹುದು. ಆ ಒಂದು ಸ್ಥಿತಿಯಲ್ಲೇ ನಮ್ಮ ತ್ರಿಚಕ್ರ ಓಪನ್ ಆಗ್ತದೆ. ಸ್ಥೂಲದಿಂದ ಮೋಹ ಬಿಟ್ಟಾಗ, ನಾವು ವೈರಾಗ್ಯದಲ್ಲಿದ್ದಾಗ ಆವಾಗ ನಾವು ಸೂಕ್ಷ್ಮದಲ್ಲಿ ಪ್ರವೇಶ ಪಡಿತೀವಿ. ಸ್ಥೂಲದ ವಿಷಯನೇ ಎಷ್ಟಿದೆ ಅಂದರೆ ನಮ್ಮ ಇಡೀ ದಿನ ಹೋಗ್ಬಿಡ್ತದೆ. ಶರೀರನ ಏಳಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಊಟ ತಿಂಡಿ ತಿನ್ನಿಸ್ಬೇಕು, ಶೃಂಗಾರ ಮಾಡಬೇಕು. ಈ ದೇಹಕ್ಕೆ ಶೃಂಗಾರ ಮಾಡೋದ್ರಲ್ಲಿ ನಮ್ಮ ಇಡೀ ದಿನ ಕಳೆದೋಗ್ಬಿಡ್ತದೆ. ನಾವು ನಮ್ಮೊಳಗೆ ಇಳಿದಾಗ ಅಲ್ಲಿ ನಿಜವಾದ ಬ್ರಹ್ಮಾಸ್ತ್ರದ ಪ್ರಕಟ ಆಗ್ತದೆ. ಹರಿದ್ವಾರ ನಮ್ಮೊಳಗೇ ಇದೆ. ಗಂಗಾದಲ್ಲಿ ಮಿಂದೇಳಬೇಕು ಅಂದರೆ ನಮ್ಮೊಳಗಿನ ಜ್ಞಾನದಲ್ಲಿ ಮಿಂದೇಳಬೇಕು. ಹೊರಗಡೆಯ ಗಂಗೆ ನಮ್ಮ ಶರೀರನ ಮಾತ್ರ ಸ್ವಚ್ಛ ಮಾಡ್ಬೋದು, ಆದರೆ ಜ್ಞಾನರೂಪಿ ಗಂಗೆ ಅದು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ತದೆ. ಇದು ಅಂಧಶ್ರದ್ಧೆಯ ಪಟಲನ ಸರಿಸ್ತದೆ. ಬ್ರಹ್ಮಾಸ್ತ್ರ ವಿದ್ಯೆಯ ಒಳಗೆ ನಾವು ಈ ಅಂಗ ಮತ್ತು ಪ್ರತ್ಯಂಗ ಅದ್ರ ಬಗ್ಗೆನೇ ತಿಳಿದುಕೊಳ್ಬೇಕು. ನಮ್ಮ ಜೊತೆ ಈ ಅಂಗರೂಪಿ ಶರೀರ ಏನಿದೆ, ಪ್ರತ್ಯಂಗ ರೂಪ ಇಂದ್ರಿಯ ಏನಿದೆ, ಈ ಇಂದ್ರಿಯಗಳನ್ನು ಯಾವುದರ ಮೂಲಕ ನಡೆಸ್ತಾ ಇದ್ದೀವಿ ಅದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಇಂದ್ರಿಯಗಳನ್ನು ನಾವು ಅಂತರ್ಮುಖಿ ಮಾಡ್ತಾ ಇದ್ದೀವ ಅಥವಾ ಬಹಿರ್ಮುಖಿ ಮಾಡ್ತಾ ಇದ್ದೀವ ಅದು ನಾವೇ ನಿರ್ಧಾರ ಮಾಡಬೇಕಾಗ್ತದೆ. ಒಂದು ವೇಳೆ ನಮಗೆ ಆಧ್ಯಾತ್ಮಿಕ ಉನ್ನತಿ ಬೇಕು, ಮೋಕ್ಷ ಪ್ರಾಪ್ತಿ ಬೇಕು ಅಂದರೆ, ದೇವಿಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ನಾವು ಅಂತರ್ಮುಖಿ ಆಗಬೇಕಾಗ್ತದೆ. ಪ್ರತ್ಯಂಗಿರ ಹೊರಗಡೆನೂ ನಡೀತದೆ, ಒಳಗಡೆನೂ ನಡೀತದೆ. ಅದು ಭೌತಿಕ ಮತ್ತು ಪರಭೌತಿಕ ಎರಡೂ ಆಗಿದೆ. ಇದು ಷಡ್ ವಿಕಾರಗಳನ್ನು ಕತ್ತರಿಸುವ ವಿದ್ಯೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ಕತ್ತರಿಸುವ ವಿದ್ಯೆ. ಇದು ಅಹಂಕಾರನ ಕತ್ತರಿಸುವ ವಿದ್ಯೆ, ಶ್ರೇಷ್ಠತಮ ವಿದ್ಯೆ. ಬಗಲಾಮುಖಿ ಬ್ರಹ್ಮಾಂಡದ ಅತಿ ಬಲವಾದ ವಿದ್ಯೆ, ತೀಕ್ಷ್ಣ ವಿದ್ಯೆ. ತುಂಬ ಜನ ಈ ಸಾಧನೆ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಇದು ತಕ್ಷಣ ಉತ್ತರ ಕೊಡ್ತದೆ. ನಾಟಕ ಮಾಡೋರನ್ನು, ಮೋಸ ಮಾಡೋರನ್ನು ಮೊದಲೇ ಗದೆಯಿಂದ ಬಾರಿಸಿ ಹೊರಗಡೆ ಹಾಕಿಬಿಡ್ತಾಳೆ. ಹಾಗಾಗಿ ಮಹಾವಿದ್ಯೆಯಲ್ಲಿ ಎಲ್ರಿಗೂ ಪ್ರವೇಶ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಸಾಧನೆ ಮಾಡೋರಿಗೆ ಗೊತ್ತಿರ್ತದೆ ಬೀಳ್ತವೆ ಒದೆ ಅಂತ. ತುಂಬ ಜನರಿಗೆ ಅನುಭವನೂ ಆಗಿರ್ತದೆ. ಒದೆ ಯಾಕೆ ಬೀಳ್ತದೆ ಅಂದರೆ ನಾವು ದೇವಿನ ಅರ್ಥ ಮಾಡ್ಕೊಳ್ಳದೆ, ಅದರ ಸ್ವರೂಪನ ತಿಳ್ಕೊಳ್ಳದೆ, ತತ್ವನ ತಿಳ್ಕೊಳ್ಳದೆ ಭಕ್ತಿ ಮಾಡ್ತಾ ಇದ್ದೀವಿ. ದೇವಿನ ಕರಿತಾ ಇದ್ದೀವಿ, ಆ ಚೇತನನ, ಆ ಮಹಾಶಕ್ತಿನ ಕರಿತಾ ಇದ್ದೀವಿ. ಯಾಕೆ? ನಮ್ಮ ಸಣ್ಣ ಮನೋಕಾಮನೆ ಈಡೇರಿಸ್ಕೊಳ್ಳಿಕ್ಕೆ. ಆತ್ಮಶುದ್ಧಿ ಆಗಿದ್ರೆ ಮಾತ್ರ ಪ್ರತ್ಯಂಗಿರ ದೇವಿ ಕೆಲಸ ಮಾಡ್ತಾಳೆ, ಕಾರ್ಯ ಮಾಡ್ತಾಳೆ. ಇಲ್ಲಾಂದರೆ ಅವಳು ವಿಪರೀತ ಪ್ರತ್ಯಂಗಿರ ಕೇಳಿರ್ತೀರ, ಅವಳು ವಿಪರೀತನೂ ನಡೀತಾಳೆ. ನಮ್ಮ ಆತ್ಮಶುದ್ಧಿ ಆದಾಗ ಪ್ರತ್ಯಂಗಿರ ದೇವಿ ಕೆಲಸ ಮಾಡ್ತಾಳೆ, ಇಲ್ಲಾಂದರೆ ವಿಪರೀತನೇ ಕೆಲಸ ಮಾಡ್ತಾಳೆ. ಮನಸ್ಸು ಶುದ್ಧ ಆಗಿದೆ, ಪವಿತ್ರ ಭಾವ ಇದೆ. ನೀವು ಬಗಲಾಮುಖಿ ಅಥವಾ ಪ್ರತ್ಯಂಗಿರ ದೇವಿಯ ಧ್ಯಾನ ಮಾಡಿದ್ರೆ ನಮಗೆ ಆ ಕಲ್ಪವೃಕ್ಷದ ಪ್ರಾಪ್ತಿನೇ ಆಗ್ತದೆ.
ನೀವೇನು ಯೋಚನೆ ಮಾಡ್ತೀರೋ ಅದು ಆಗ್ತದೆ. ನಿಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗ್ತದೆ. ನೀವು ಈ ವಿದ್ಯೆನ ಆಧ್ಯಾತ್ಮಿಕ ರೂಪದಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಮಾತ್ರ ಆ ದೇವಿ ಒಲಿತಾಳೆ. ಆ ರೀತಿ ನಾವು ತಯಾರಾಗಿಲ್ಲ ಅಂದರೆ ನಾವು ಯಾವುದೇ ಸ್ತೋತ್ರ ಮಂತ್ರ ಮಾಡಿದ್ರೂ ಏನು ಪ್ರಯೋಜನ ಆಗಲ್ಲ. ತಾಯಿನೂ ಕೇಳ್ತಾಳೆ, ಯಾವಾಗ ಸುಧಾರಿಸ್ತೀಯ, ಯಾವಾಗ ಕಲಿತೀಯ, ಯಾವಾಗ ಇದರ ಅರ್ಥ ತಿಳ್ಕೊಳ್ತೀಯ. ಆ ದೇವಿಗೂ ನಮ್ಮ ಈ ಬಡಬಡಿಕೆ ಏನು ಸ್ತೋತ್ರ ಮಾಡ್ತೀವಿ, ಜೋರಾಗಿ ಏನು ಕೂಗು ಹೇಳ್ತೀವಿ, ಅದು ಇರಿಟೇಷನ್ ಆಗ್ತಿರ್ಬೋದೇನೋ. ಆ ತಾಯಿ ಜಗಜ್ಜನನಿ, ಅವಳು ತನ್ನ ಕಂದನ ಸಂತಾನದ ರಕ್ಷಣೆನೇ ಮಾಡ್ತಾಳೆ. ಆದರೆ ಯಾರು ಕಾಮಿ, ಲೋಭಿ, ಸ್ವಾರ್ಥಿ ಅಂಥವರಿಗೂ ದಂಡನೂ ಕೊಡ್ತಾಳೆ. ದಂಡ ಯಾಕೆ ಕೊಡ್ತಾಳೆ ಅಂದರೆ ಸುಧಾರಿಸ್ಲಿ ಅಂತ, ಸರಿಯಾದ ಮಾರ್ಗಕ್ಕೆ ಬರಲಿ ಅಂತ. ಬಗಲಾಮುಖಿ ದೇವಿ ಮೊದಲು ಕಾಂಪ್ರಮೈಸ್ ಮಾಡಿಸ್ತಾಳೆ, ಸುಧಾರಿಸು, ಈಗಲಾದರೂ ಸುಧಾರಿಸು. ಬ್ರಹ್ಮಾಸ್ತ್ರ ವಿದ್ಯೆ ಬಗಲಾಮುಖಿ ಸಾಧಕನ ಸುಖಕ್ಕಾಗಿ ಕೆಲಸ ಮಾಡ್ತಾಳೆ. ಆದರೆ ಮನುಷ್ಯ ಸುಖ ಬಂದ ಮೇಲೆ ಏನು ಮಾಡ್ತಾನೆ? ಆ ಬ್ರಹ್ಮಶಕ್ತಿನ, ಈಶ್ವರನ, ದೇವ್ರನ್ನ ಮರೆತು ಬಿಡ್ತಾನೆ. ಕೃಷ್ಣ ಒಂದ್ಸಲ ಕುಂತಿ ಅವರಿಗೆ ಕೇಳ್ತಾನೆ, ಎಲ್ಲರಿಗೆ ನಾನು ವರ ಕೊಟ್ಟಿದ್ದೀನಿ, ನಿನಗೇನು ಬೇಕು ಕೇಳು ಅಂತ. ಅದಕ್ಕೆ ಕುಂತಿ, ವರ ಕೊಡೋದೇ ಆಗಿದ್ದರೆ ಪ್ರತಿ ಜನ್ಮದಲ್ಲಿ ನನಗೆ ನೀನೇ ಸಿಗಲಿ, ನಿನ್ನ ಭಕ್ತಿ ಮಾಡ್ಲಿಕ್ಕೆ ಸಿಗಲಿ, ಜೊತೆಗೆ ದುಃಖನೂ ಸಿಗಲಿ. ನೋಡಿ ಈ ಭಕ್ತಿಯ ಭಾವ ಎಷ್ಟು ದೊಡ್ಡದು. ಕ್ಯಾರೆಕ್ಟರು ಸುಮ್ಮನೆ ದೊಡ್ಡದಾಗಲ್ಲ, ಅಮರ ಆಗಲ್ಲ. ಅವರ ಬೇಡಿಕೆ ನೋಡಿ, ಅವರ ಗುಣ ನೋಡಿ. ದುಃಖ ಇದ್ದರೆ ತಾನೇ ನಾನು ನಿನಗೆ ನೆನೆಸ್ಕೊಳ್ಳಿಕ್ಕಾಗೋದು, ನನಗೆ ದುಃಖನೇ ಇರಲಿ. ಯಾರು ಸುಖದಲ್ಲೂ ಸ್ಥಿರ ಆಗ್ತಾರೋ ಅವರು ಭಕ್ತಿ ಬಿಡಲ್ವೋ, ಅರ್ಥ ಮಾಡ್ಕೊಳ್ಳಿ. ಅವನು ನಮ್ಮನ್ನು ಕಾಯ್ತಾನೆ ಇರ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದೇ ಹೇಳಿದ್ದು, ಸುಖ ಮತ್ತು ದುಃಖದ ನಡುವೆ ಸಮಾನ ಭಾವದಲ್ಲಿರು. ಕರ್ಮದ, ಭಕ್ತಿಯ, ವಿವೇಕದ ತ್ಯಾಗ ಮಾಡಬಾರ್ದು. ನಾವು ನಮ್ಮ ಕೆಲಸ ಆದಮೇಲೆ ಏನು ಮಾಡ್ತೀವಿ? ದೇವರ ದೇವಸ್ಥಾನದಲ್ಲಿ ನಾವು ನಮ್ಮ ಮನೆಯಲ್ಲಿ ಆರಾಮಾಗಿರ್ತೀವಿ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಮ ಪುರ್ಸೊತ್ತಿರಲ್ಲ, ತುಂಬ ಬ್ಯುಸಿಯಾಗಿರ್ತೀವಿ ನಾವು. ಒಂದು ಫ್ಯಾಕ್ಟ್ರಿ ಇರೋದು 4 ಆಯಿತು, ಒಂದು ಕಾರ್ ಇರೋದು 4 ಕಾರ್ ಆಯಿತು. ಟೈಮೆಲ್ಲಿದೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ, ಭಕ್ತಿ ಮಾಡಲಿಕ್ಕೆ? ಭಗವತಿ ತನ್ನ ಭಕ್ತಿ ಮಾಡುವಂತ ಏನು ಹೇಳಿಲ್ಲ, ನಾವೇ ಹೋಗಿರ್ತೀವಿ. ನಾವೇನು ಕೇಳ್ಕೊಂಡು ಪಡ್ಕೊಂಡು ಬಂದ್ವೋ ಅದು ದೇವಿಗೆ ಕಸದ ಥರ. ನಾವೇನು ಧನ, ಬಂಗ್ಲೆ, ಕಾರು ಏನು ಹೇಳ್ತಾ ಇದ್ದೀವಿ, ಅದು ದೇವಿಗೆ ಕಸದ ಸಮಾನ. ಮಾಯೆ, ನಮ್ಮ ಪ್ರಾಬ್ಲಮ್, ಸಮಸ್ಯೆ ಏನಿದೆ ಅದು ದೇವಿಯ ಮನೆಯ ಕಸದ ಸಮಾನ. ನಮ್ಮ ಒಳಗಿನ ಮಂದಿರದಲ್ಲಿ ದೀಪ ಹಚ್ಚಿ ನಮ್ಮ ಒಳಗಿನ ಬ್ರಹ್ಮನ ಜಾಗೃತಿ ಮಾಡಬೇಕು. ಆವಾಗಲೇ ಏನಾದರೂ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಪರಮಾತ್ಮನ ದರ್ಶನ ಆಗ್ತದೆ. ಸತ್ಯನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ 4 ಲಕ್ಷಣ ಇದೆ: ಅಧಿಕಾರ, ವಿಷಯ, ಸಂಬಂಧ, ಪ್ರಯೋಜನ. ಅಧಿಕಾರಿಯ ಅರ್ಥ ಆತ್ಮ, ಅನಾತ್ಮ, ಜಡ ಮತ್ತು ಚೇತನ, ಇದರ ವಿವೇಕ ಇರುವವನೇ ಅಧಿಕಾರಿ. ಅವನೇ ಸತ್ಯ ಜ್ಞಾನದ ಅಧಿಕಾರಿ. ಅವನೇ ಬ್ರಹ್ಮಾಸ್ತ್ರ ವಿದ್ಯೆಯ ಅಧಿಕಾರಿ. ಜಡ ಮತ್ತು ಚೇತನದ ನಡುವೆ ವಿವೇಕ ಇರುವವನು, ಆತ್ಮ ಅನಾತ್ಮದ ಬಗ್ಗೆ ವ್ಯತ್ಯಾಸ ತಿಳ್ಕೊಂಡಿರುವವನು, ನಿಜವಾದ ಬ್ರಹ್ಮಜ್ಞಾನದ ಅಧಿಕಾರಿ. ಯಾಕಂದರೆ ಸ್ವರೂಪನೇ ನಿತ್ಯ. ಸ್ವರೂಪದ ಅರ್ಥ ಸ್ವ, ಒಳಗಿನ ಸ್ವರೂಪ, ನಿಜವಾದ ಸ್ವರೂಪ. ಶರೀರ ಮನಸ್ಸನ್ನು ಬಿಟ್ಟರೆ ನಮ್ಮ ನಿಜವಾದ ಸ್ವರೂಪ ಏನು? ಈ ಶರೀರದ ಒಳಗೆ ನಮ್ಮ ಚೇತನ ಪ್ರವೇಶ ಆಗಿದೆ. ಸ್ವರೂಪದ ಅರ್ಥ ನಾವು ಒಳಗಿಂದ ಯಾರು, ಅದರ ಜ್ಞಾನನ ನಿತ್ಯ ಇಡೋದು ನಾನು ಆತ್ಮ. ಆತ್ಮ ಬಿಟ್ಟರೆ ಎಲ್ಲ ಅನಿತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳೋದು, ಇಂಥ ವಿವೇಕ ಇಡೋದು, ಅವನೇ, ಆ ಮನುಷ್ಯನೇ ಜ್ಞಾನದ ಅಧಿಕಾರಿ ಆಗ್ತಾನೆ. ಎರಡನೇದು ವಿಷಯ, ಆತ್ಮನ ಅರಿಯೋದು. ಆತ್ಮ ತನಕ ನಮ್ಮ ಧ್ಯಾನನ ತಗೊಂಡೋಗೋದು ಅಥವಾ ಆತ್ಮನ ಅರ್ಥ ಮಾಡ್ಕೊಳ್ಳೋದು, ಅದೇ ಮನುಷ್ಯನ ಮುಖ್ಯ ಕರ್ತವ್ಯ. ನಾವು ಸಾಧನೆಯಲ್ಲಿದ್ದೀವಿ, ಇನ್ನು ತನಕ ಆತ್ಮದ ಬಗ್ಗೆನೇ ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಸಾಧನೆಯೆಲ್ಲ ವ್ಯರ್ಥನೆ. ಯಾವ ಸಾಧಕ ಆತ್ಮನೇ ಅರ್ತಿಲ್ವೋ ಅವನ ಎಲ್ಲ ಸಾಧನೆ ಸುಳ್ಳು. ನಾವು ನಾಟಕ ಮಾಡ್ತಾಯಿದ್ದೀವಿ, ಡೋಂಗಿ ಅಂತಲೇ ಅರ್ಥ. ಸಾಧನೆಯ ಅರ್ಥನೇ ಸಾಧನನ ಪ್ರಾಪ್ತಿ ಮಾಡೋದು, ಸಾಧ್ಯನ ಪ್ರಾಪ್ತಿ ಮಾಡೋದು. ಸಾಧ್ಯ ಆಯ್ತಾ? ಈ ಬ್ರಹ್ಮಾಸ್ತ್ರ ವಿದ್ಯೆಯಲ್ಲಿ ಮುಳುಗಬೇಕು ಅಂದರೆ ಈ ಸಾಂಸಾರಿಕ ಜೀವನದಿಂದ ವೈರಾಗ್ಯ ಪಡಿಬೇಕಾಗ್ತದೆ. ವೈರಾಗ್ಯ ಅಂದರೆ ಮನೆ ಜಗಳ, ಅಕ್ಕಪಕ್ಕದ ಮನೆ ಜಗಳ, ಬಿಸ್ನೆಸ್ಸಿನ ವಿಷಯ, ಅಲ್ಲಿ ಲಾಭ ಆಯಿತು, ಇಲ್ಲಿ ನಷ್ಟ ಆಯಿತು, ಇಂಥವೆಲ್ಲ ವಿಷಯ ಈ ಬ್ರಹ್ಮವಿದ್ಯೆಯಲ್ಲಿ ಬರಲ್ಲ. ಅದರ ತ್ಯಾಗ ಮಾಡಬೇಕು. ಇಲ್ಲಿ ವೈರಾಗ್ಯದ ಅರ್ಥ ಎಲ್ಲ ಬಿಟ್ಬಿಟ್ಟು ಕಾಡಿ ಹೋಗಿಬಿಡೋದು, ಆ ರೀತಿ ಅಲ್ಲ. ರಾಗ ಮುಕ್ತ ಆಗುವುದನ್ನೇ ವೈರಾಗ್ಯ ಅಂತಾರೆ. ವಿಷಯದ ಆಸಕ್ತಿಯಿಂದ ದೂರ ಆಗೋದನ್ನೇ ವೈರಾಗ್ಯ ಅಂತಾರೆ. ಮೂರನೆಯದು ಸಂಬಂಧ. ಯಾರ ಜೊತೆ ಸಂಬಂಧ ಇಡಬೇಕು, ಯಾರು ನಮ್ಮವರು? ಅಕ್ಕಪಕ್ಕದಲ್ಲಿ ಒಂದ್ಸಲ ಗಮನ ಹರಿಸಿ ನೋಡಿ, ಯಾರು ನಿಮ್ಮವರು, ಯಾರು ನಿಮ್ಮ ಜೊತೆ ಇದ್ದಾರೆ? ಇವತ್ತು ನಮ್ಮ ಜೊತೆ ಇದ್ದವರು ನಾಳೆ ಬೇರೆಯವ್ರ ಜೊತೆ ಇರ್ತಾರೆ. ಇದು ಸತ್ಯ. ಸಂಬಂಧ ಯಾರ ಜೊತೆ ಇಡೋದು?
ಆತ್ಮದ ಸೀದಾ ಸಂಬಂಧ ಆಧ್ಯಾತ್ಮದೊಂದಿಗಿದೆ. ಸ್ಪಿರಿಚುಯಾಲಿಟಿ ಒಂದೇ ಮಾರ್ಗ, ಅದೇ ನಮ್ಮನ್ನು ಆದಿ ಆತ್ಮ ಸ್ವರೂಪ ತನಕ ತಲುಪಿಸ್ತದೆ. ಆ ಸಂಪತ್ತನ್ನೇ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು, ಆ ಸಂಬಂಧನೇ ನಾವು ಬೆಳೆಸ್ಕೊಳ್ಬೇಕು. ದೈವಿ ಸಂಬಂಧ ಆಧ್ಯಾತ್ಮಿಕ ಇಲ್ಲದೆ ಆತ್ಮಜ್ಞಾನ ಸಂಭವ ಇಲ್ಲ. ಅದನ್ನೇ ದೈವಿ ಸಂಪತ್ತು ಅಂತಾರೆ. 6 ಥರ ಸಂಪತ್ತಿದೆ. ಲೌಕಿಕ ವಾಸನೆಯನ್ನು ತ್ಯಾಗ ಮಾಡೋದು, ಲೌಕಿಕ ಮತ್ತು ಅಲೌಕಿಕ. ಲೌಕಿಕ ಅಂದರೆ ದೃಷ್ಟಿಗೋಚರವಾಗಿರುವಂಥದ್ದು, ಅದರಲ್ಲಿ ಸಮಭಾವದಿಂದ ಇರೋದು. 2ನೇದು ಇಂದ್ರಿಯನ ಕಂಟ್ರೋಲ್ ಮಾಡೋದು. ಇಂದ್ರಿಯನ ದಮನ ಮಾಡೋದಲ್ಲ. ಇಂದ್ರಿಯನ ದಮನ ಮಾಡಲಿಕ್ಕೆ ಹೋದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಅಥವಾ ಅಹಂಕಾರದಲ್ಲಿರ್ತೀವಿ. ನಿತ್ಯ ಬ್ರಹ್ಮನ ಆಚರಣೆ ಮಾಡೋನು ಬ್ರಹ್ಮಚಾರಿ. ಇಂದ್ರಿಯನ ಕಂಟ್ರೋಲ್ ಮಾಡಿ ಆಧ್ಯಾತ್ಮಿಕದ ಕಡೆಗೆ ತಿರುಗಿಸೋದು. ಸಂಸಾರದ ಎಲ್ಲ ಥರದ ಪ್ರಪಂಚದಿಂದ ಮುಕ್ತರಾಗೋದು. ಇದನ್ನು ಉಪವಾಸ ಅಂತೀವಿ. ಚಳಿ ಇರಲಿ, ಸೆಕೆ ಇರಲಿ, ಸುಖ ಇರಲಿ, ದುಃಖ ಇರಲಿ, ಮಾನ ಇರಲಿ, ಅಪಮಾನ ಇರಲಿ, ಅದರ ಮೇಲೆ ಈ ಎಲ್ಲ ದ್ವಂದ್ವದಿಂದ ಮುಕ್ತರಾಗಿರೋದು. ಬ್ರಹ್ಮ ಸೂತ್ರದ ಮೇಲೆ, ಬ್ರಹ್ಮವಾಕ್ಯದ ಮೇಲೆ ವಿಶ್ವಾಸ, ಶ್ರದ್ಧೆ ಇಡೋದು. ಇವು ಆತ್ಮದ 6 ಸಂಪತ್ತುಗಳು. 6ನೇದು ಸತ್ಯದ ಸ್ವರೂಪನ ಗುರುತಿಸಿ ಅದರೊಳಗೆ ಲೀನ ಆಗಿರೋದು. ತಾನು ಸತ್ಯಚಿತ್ ಆನಂದದ ಸ್ವರೂಪ ಅಂತ ಅರಿಯೋದು. 4ನೇದು ಪ್ರಯೋಜನ. ಪ್ರಯೋಜನ ಏನು? ಮನುಷ್ಯ ಜನ್ಮದ ಪ್ರಯೋಜನ ಏನು? ಸಂಸಾರದ ಎಲ್ಲ ಬಂಧನಗಳಿಂದ ಮುಕ್ತರಾಗೋದು. ಅದೇ ಮನುಷ್ಯ ಜೀವನದ ಪ್ರಯೋಜನ. ಮುಕ್ತರಾಗುವ ಇಚ್ಛೆ ಏನಿದೆ ಅದನ್ನೇ ಮೋಕ್ಷ ಅಂತಾರೆ. ಸಂಸಾರದ ಮಿಥ್ಯ ಭೋಗದಲ್ಲಿದೆ. ಈಗ ನಮಗೇನಾಗಿದೆ ಅಂದರೆ ಆ ಮುಕ್ತಿ ಬಗ್ಗೆ ಚಿಂತೆನೇ ಇಲ್ಲ, ಇಚ್ಛೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಬೆಳಗ್ಗೆಯಿಂದ ರಾತ್ರಿ ನಮ್ಮ ಜೀವನ ಒಂದು ಪ್ರೋಗ್ರಾಮಲ್ಲಿ ನಡೀತಾ ಇದೆ. ಬೆಳಗ್ಗೆ ಏಳೋದು, ತಿಂಡಿ ತಿನ್ನೋದು, ಕೆಲಸಕ್ಕೆ ಹೋಗೋದು, ಸಂಜೆ ವಾಪಸ್ ಬರೋದು, ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಟೈಮ್ ಪಾಸ್ ಮಾಡೋದು, ಊಟ ಮಾಡೋದು, ಮಲಗೋದು. ಇದಕ್ಕಾಗಿಯೇ ನಮ್ಮ ಜನ್ಮ ಆಗಿಲ್ಲ. ಹಣ ಗಳಿಸೋದು ಅವಶ್ಯಕ, ಆದರೆ ದಿನದಲ್ಲಿ 1 ತಾಸಾದರೂ ನಾವು ನಮಗೋಸ್ಕರ ಮೀಸಲಿಡಬೇಕು. ನಾವು ನಮಗೋಸ್ಕರ ಟೈಮೇ ಕೊಡಲ್ಲ. ಇದ್ರ ಕಾರಣನೇ ನಾವು ನಮ್ಮ ಜೀವನದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಂಡಿರಲ್ಲ.